ನಾನು ರಾಜಕೀಯ ಏನು ಬ್ಲಾಕ್ ಮೇಲ್ ತರ ತಗೊಳಕ್ ಇಷ್ಟಪಡೋದಿಲ್ಲ. ಕಳಕಪ್ಪ ಬಂಡಿಯವರು ಏನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟರು. ಆಮೇಲೆ ನಂತರ GS ಪಾಟೀಲ್ರು ನೋಡಿ, ಈಗ ಕಳಕಪ್ಪ ಬಂಡಿ ಅವರಿಗೆ MLA ಆಗಿಲ್ಲ, GS ಪಾಟೀಲ್ ಅವರು ಇದ್ದಾರೆ. ಸೊ ಹಾಗಿರುವಾಗ ಈಗ ಯಾರು ಮಾಡಿದ್ರು ಮಾಡಿಲ್ಲ ಮತ್ತೊಂದು ನಿಮಗೆ ಓಟ್ ಹಾಕುವಂತದನ್ನ ಜನ ಹಾಕ್ತಾರೆ. ಕೇವಲ ಇದನ್ನು ನೋಡಿ ಓಟ್ ಹಾಕ್ತಾರೆ ಅಂತಲ್ಲ. ಹಾಲಿ ಶಾಸಕರು ಇರಲಿ, ಮಾಜಿ ಶಾಸಕರನ್ನು ಕರೀರಿ, ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರಗಳಾಗಲಿ. ಈಗ ನಾನು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದೆ, ಯಾವುದು ಉತ್ತರ ಪ್ರದೇಶದ ಕುಂಭಮೇಳದ ಬಗ್ಗೆ ಟೀಕೆ ಟಿಪ್ಪಣಿಗಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರು ಒಂದು ಪತ್ರ ಬರೀತಾರೆ. ಬಹಳ ಅದ್ಭುತವಾಗಿತ್ತು ಕಾರ್ಯಕ್ರಮ ಅಂತ ಹೇಳಿ. ಅಂದ್ರೆ ನೀವೇನೇ ಟೀಕೆ ಮಾಡಿ, ಇಷ್ಟು ಕೋಟಿ ಬಂದಿದ್ರಂತೆ, ಇಷ್ಟು ಕೋಟಿ ಬರಲಿಲ್ವಂತೆ, ಮತ್ತೊಂದು ಏನೋ ಒಂದು ದೊಡ್ಡ ಮಟ್ಟದ ಕೋಟ್ಯಾಂತರ ಜನ ಬಂದ್ರು ನಿಜ ತಾನೆ 45 ದಿನಗಳ ಕಾಲ. ಅದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಒಬ್ಬನಿಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇರಬೇಕು ತಾನೆ. ನೀವೇ ಆಲೋಚನೆ ಮಾಡಿ, ನಿಮ್ಮ ಮನೆಯ ಫಂಕ್ಷನ್ಗೆ ಒಂದು 5,000 ಜನ ಬರ್ತಾರೆ ಅಂತ ಹೇಳಿದಾಗ ಕೈಕಲ್ ನಡ್ಗೋಗುತ್ತಾ ಇಲ್ಲೋ? ಫಸ್ಟ್ ಆಫ್ ಆಲ್ 5,000 ಜನರ ಕರೆಯೋದು ಇಲ್ಲ ನಾವು. 200-300 ಜನ ಬಂದ್ರೇನೆ ಅವರಿಗೆ ಊಟ ಆಯ್ತಾ, ತಿಂಡಿ ಆಯ್ತಾ, ಕೊಡೋದನ್ನ ಕೊಟ್ಟುವ ಇಲ್ವಾ, ಅದೆಲ್ಲ ನಾವು ಟೆನ್ಷನ್ ಮಾಡ್ಕೊಂಡಿರ್ತೀವಿ. ಅಂತದ್ರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಾದಾಗ ಪಕ್ಷ ಭೇದ ಮರೆತು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಖುಷಿ ಪಡಬೇಕು. ಹಾಗೇನೆ ಈ ಅಗ್ನಿಶಾಮಕ ದಳ ಏನು ಅಗ್ನಿಶಾಮಕ ಠಾಣೆ ಏನಿದೆ, ಅದು ಯಾರಿಗಾಗಿರುವಂತದ್ದು? ಅದು ಕಳಕಪ್ಪ ಬಂಡಿ ಅವರಿಗೆ ಓಟ್ ಹಾಕಿದವ್ರಿಗೂ ಇದೆ, ಆಮೇಲೆ GS ಪಾಟೀಲ್ ಅವ್ರಿಗೆ ಓಟ್ ಹಾಕಿದವ್ರಿಗೂ ಇದೆ. ನಾಳೆ ಆ ಓಟುಗಳು ಆ ಕಡೆ ಈ ಕಡೆ ಚೇಂಜ್ ಆಗಬಹುದು. ನಿಮ್ಮ ಊರಿಗೆ ಬಂದಿರುವಂತದ್ದನ್ನ ನೀವೇ ಇಷ್ಟಪಡದೇ ಇದ್ರೆ, ಕೂತು ಮಾತಾಡದೇ ಇದ್ರೆ, ಅದನ್ನ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಯಾರಿಗ ನಷ್ಟ? ನೀವೇನಂದ್ಕೊಂಡಿದ್ರಿ? ನೀವು ಎಲ್ಲರ ಮುಂದೆ ಇದನ್ನ ಓಪನಿಂಗ್ ಮಾಡಿದ ತಕ್ಷಣ ಅವರಿಗೆ ಓಟ್ ಕಡಿಮೆ ಆಗುತ್ತೆ, ಇವರಿಗೆ ಓಟ್ ಜಾಸ್ತಿ ಆಗತ್ತೆ ಅಂತಿಲ್ಲ. ನೀವು ಯಾವ ರೀತಿ ಬಿಹೇವ್ ಮಾಡ್ತೀರ ಅನ್ನೋದು ಮುಖ್ಯ. GS ಪಾಟೀಲ್ ಕೂಡ ಇವತ್ತೊಂದು ಅಗ್ನಿಶಾಮಕ ಠಾಣೆ ಆಗಿದೆ, ಇದಕ್ಕೆ ಕಳಕಪ್ಪ ಬಂಡಿಯವರು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು ಮಾತು ಹೇಳಿದ್ರೆ ನನ್ನಂತವರು GS ಪಾಟೀಲ್ಗೆ ಜೈ ಅನ್ಬಹುದು. ಯಾಕಂದ್ರೆ ಎಂತ ವ್ಯಕ್ತಿ ಮಾರಾಯ ಈ ವ್ಯಕ್ತಿ, ತಾನು MLA ಇದ್ದಾರೆ, ಅವ್ರು ಕೆಲಸ ಮಾಡಿದ್ದನ್ನು ಅವರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ಅದನ್ನು ಖುಷಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಕೆಲವು ದೃಶ್ಯಾವಳಿ ತೋರಿಸ್ತೀವಿ ನೋಡಿ. 3 ಕೋಟಿ ವೆಚ್ಚ ರೂಪಾಯಿದಲ್ಲಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. 30 ಕಿಲೋಮೀಟರ್ ಹೋಗ್ಬೇಕಿಲ್ಲ ಅಂತಂದ್ರೆ ರೋಣದಿಂದ ಬರಬೇಕಷ್ಟೇ. ನೀವು ಅದಕ್ಕಿಂತ ಮೊದಲೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಂತ. ಯಾವುದು ಕಾಮಗಾರಿ ಮುಗಿದು 6 ತಿಂಗಳಾಗಿದೆ, ಉದ್ಘಾಟನೆ ಆಗಿಲ್ಲ ಅಗ್ನಿಶಾಮಕ ಠಾಣೆ. ಗದಗ ಜಿಲ್ಲೆ ಗಜೇಂದ್ರಗಢದಲ್ಲಿರುವ ಹೊಸ ಅಗ್ನಿಶಾಮಕ ಠಾಣೆ, 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅಗ್ನಿಶಾಮಕ ಠಾಣೆ 2024 ಸೆಪ್ಟೆಂಬರ್ನಲ್ಲಿ ಕಾಮಗಾರಿ ಮುಗಿದಿದೆ. ನೀರು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದೆ. ಆದರೆ ಬೆಂಕಿ ಅವಘಡ ನಡೆದರೆ ರೋಣದಿಂದ 30 ಕಿಲೋಮೀಟರ್ ಬರಬೇಕಾಗಿತ್ತು. ಗಜೇಂದ್ರಗಢ ಸುತ್ತಮುತ್ತ ಬೆಂಕಿ ಅವಘಡ ನಡೆದರೆ ಅಧೋಗತಿ. ಬೇಸಿಗೆ ಸಮಯದಲ್ಲಿ ಉದ್ಘಾಟನೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಗಿಳೆ ಎಲ್ಲದಕ್ಕೂ ಬರುತ್ತೆ ಒಂದು. ಆಮೇಲೆ 22 ಜನರಿಗೆ ಕೆಲಸ ಸಿಗುತ್ತೆ ಇಲ್ಲಿ, ಅದನ್ನ ಮಾಡಬೇಕು. ಕರ್ತವ್ಯ ನಿರ್ವಹಣೆ ಮಾಡಲು ಒಬ್ಬ ಅಗ್ನಿಶಾಮಕ ಠಾಣಾಧಿಕಾರಿ ಬೇಕು, 2 ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಬೇಕು, 6 ಪ್ರಮುಖ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ 22 ಹುದ್ದೆಗಳನ್ನು ನಿಯೋಜನೆ ಮಾಡಬೇಕು. ಹಾಗೆ 2 ಜಲವಾಹನ ಸೇರಿದಂತೆ ಹಲವು ಸಲಕರಣೆಗಳ ಮಂಜೂರಾತಿ ಮಾಡಬೇಕಾಗಿದೆ. ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾಡಬೇಕು. GS ಪಾಟೀಲ್ ಪ್ರಯತ್ನ ಪಟ್ಟರೆ ಆಗತ್ತೆ. ಆಮೇಲೆ ನಿಮ್ಮದೇ ಸರ್ಕಾರ ಇದೆ. ಆಮೇಲೆ HK ಪಾಟೀಲ್ ಇದ್ದಾರೆ. HK ಪಾಟೀಲ್ ಮನಸ್ಸು ಮಾಡಿದ್ರೆ 2 ನಿಮಿಷ ಕೆಲಸ ರೀ. HK ಪಾಟೀಲ್ ಕಾರ್ಯವೈಖರಿ ನಾನು ನೋಡಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಅವ್ರದ್ದು ಯಾವತ್ತೂ ಕೂಡ ಜನಪರವಾದಂತಹ ಕೆಲಸಗಳಿದೆ. ನೀವು BJP ಕಾಂಗ್ರೆಸ್ ಯಾರನ್ನು ಬೇಕಿದ್ರೆ ಇಟ್ಕೊಳ್ಳಿ, ನನಗೆ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಉದ್ಘಾಟನೆ ಆಯ್ತಾ ಇಲ್ವಾ ಅಂತ ಹೇಳಿ ಬನ್ನಿ. ಇದಕ್ಕೆ ಸಂಬಂಧಪಟ್ಟವರ ಕೆಲವು ಫೋಟೋ ತೋರಿಸ್ತೀನಿ. ಯಾರಿವರು? ಕಿರಣ್ ಕುಮಾರ್, ತಹಶೀಲ್ದಾರರು. ನಿಮ್ಮ ವ್ಯಾಪ್ತಿಗೆ ಇದು ಬರುತ್ತೋ ಬರೋದಿಲ್ಲೋ ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ, ನೀವು ಇದರ ಬಗ್ಗೆ ಇನ್ವಾಲ್ವ್ ಆಗಬೇಕು. ಅಂಡ್ CN ಶ್ರೀಧರ್ ಸಾಹೇಬರು ಜಿಲ್ಲಾಧಿಕಾರಿಗಳೇ ನೋಡಿ. 3 ವರ್ಷ ಆಯ್ತು, 3 ಕೋಟಿ ವೆಚ್ಚದಲ್ಲಿ 6 ತಿಂಗಳಾಯ್ತು. ಇದು ಉದ್ಘಾಟನೆ ಆಗದಿದ್ರೆ ಮತ್ತೆಲ್ಲ ಹಳೆಯಾದ ನಂತರ ಮತ್ತೆ ಜಾಸ್ತಿ ಕೊಡಬೇಕಾಗತ್ತೆ. GS ಪಾಟೀಲ್ ರೋಣ ಶಾಸಕರು, ಪಾಟೀಲ್ರೆ ನಿಮ್ಮ ಕಾಲದಲ್ಲಿ ಆಗಲಿ ಅಲ್ವಾ? ಉದ್ಘಾಟನೆಗೂ ಆಗಿದೆ, ಅವರು ಪ್ರಯತ್ನ ಪಟ್ಟಿರಬಹುದು. ಡಾಕ್ಟರ್ G ಪರಮೇಶ್ವರ್ ಅವರೇ ಗೃಹ ಸಚಿವರೇ ನೋಡಿ, ಒಂದು ಫುಲ್ ರೆಡಿ ಇದೆ. HK ಪಾಟೀಲ್ ಉಸ್ತುವಾರಿ ಸಚಿವರು. ಅಂಡ್ ಪ್ರಶಾಂತ್ ಕುಮಾರ್ ಠಾಕೂರ್, DGP ಅಗ್ನಿಶಾಮಕ ಪ್ರಶಾಂತ್ ಕುಮಾರ್ ಠಾಕೂರ್ ಸಾಹೇಬ್ರೆ, 6 ತಿಂಗಳಾಯ್ತು ಇದಾಗಿ. ಇದನ್ನೊಂದು ಉದ್ಘಾಟನೆ ಮಾಡಿ ಜನಗಳಿಗೆ ಕೊಟ್ಟು ಬಿಡಿ, ಒಳ್ಳೆ ವಿಚಾರ ಅಂತ. ಬನ್ನಿ, ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಮಂಜು ಪತ್ತಾರ್ ಫೋನದಲ್ಲಿದ್ದಾರೆ. ಮಂಜು ಪತ್ತಾರ್ ಸಾಧಾರಣವಾಗಿ ಲೈವ್ ಅಲ್ಲಿದ್ದಾರೆ. ಮಂಜು ಪತ್ತಾರ್, ಇಂಥ ಸುದ್ದಿ ಮಾಡುವಾಗ ಸಮಟೈಮ್ಸ್ ಏನಾಗುತ್ತೆ, ಪಕ್ಷಗಳ ವಿಚಾರ ಬರುತ್ತೆ. ಅವರೊಂದು ಕಂಪ್ಲೇಂಟ್ ಮಾಡೋದು, ನೋಡಿ ಸರ್ ಇವರು ಮಾಡಿಲ್ಲ, ಇವರೊಂದು ಕಂಪ್ಲೇಂಟ್ ಅವರೊಂದು ಮಾಡಿಲ್ಲ ಅಂತೇಳಿ. ರಿಯಲಿ
ಕಳಕಪ್ಪ ಬಂಡಿ ಅವರು ಈಗ ಉದ್ಘಾಟನೆ ಮಾಡಿದ್ರೆ ಯಾರು ಮಾಡಬೇಕು ಅಂದ್ರೆ ಜಿ ಎಸ್ ಪಾಟೀಲ್ ಮಾಡಬೇಕು. ಕಳಕಪ್ಪ ಬಂಡಿ ಅವರು ದುಡ್ಡು ಹಾಕಿಸಿದ್ರೋ ಮತ್ತೊಂದು ಮಾಡಿದ್ರೆ ಹಾಗಿದ್ದಾಗ ಇಲ್ಲಿ ಕ್ರೆಡಿಟ್ ವಾರ್ ಯಾಕೆ ಆಗಬೇಕು? ಇಬ್ಬರ ಸಂಬಂಧಗಳು ಚೆನ್ನಾಗಿಲ್ವಾ? ಇಬ್ರು ಬೇರೆ ಯಾವುದೇ ಕಾರ್ಯಕ್ರಮಗಳ ಜೊತೆಯಾಗಿ ಹೋಗೋದಿಲ್ವಾ? ಅಥವಾ ಮಾಜಿ ಶಾಸಕರನ್ನ ಕರಿಬೇಕು ಅಂತಿಲ್ಲ. ಮಾಜಿ ಶಾಸಕರನ್ನ ಕರೆದ್ರೆ ಹಾಲಿ ಶಾಸಕರ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ನೋಡ್ರಿ ಅವರು ತಂದು ಈಗ ದೇವೇಗೌಡರು ಮತ್ತು ನರೇಂದ್ರ ಮೋದಿ ನಡುವೆ ಒಂದು ಹಿಚ್ಕಿಚಿತ್ತು ಅಲ್ವಾ? ದೇವೇಗೌಡರು ಬೈದಿದ್ರು, ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತೆಲ್ಲ ಹೇಳಿದ್ರು ಗೆದ್ರೆ. ನಂತರ ಇದೆಲ್ಲ ಆಯ್ತು. ಆದ ನಂತರ ದೇವೇಗೌಡರನ್ನ ಯಾವ ರೀತಿ ನಡೆಸ್ಕೊಂಡ್ರು ಯಾರು ನರೇಂದ್ರ ಮೋದಿ, ಆ ನಂತರ ದೇವೇಗೌಡರ ವರಸೆನೇ ಬದಲಾಯಿತು. ಯಾರ ಬಗ್ಗೆ? ನರೇಂದ್ರ ಮೋದಿ ಅವರ ಬಗ್ಗೆ. ಅಷ್ಟೇ. ನಾವು ಮಹಾತ್ಮ ಗಾಂಧಿ ಹೇಳಿದಂಗೆ ಮತ್ತೊಬ್ಬರನ್ನ ಬದಲಾಯಿಸೋಕ್ಕಿಂತ ನಾವು ಒಂದು ಕ್ಷಣ ಬದಲಾದ್ರೆ ಮುಗಿದೋಯ್ತು. ಅದೇ ನರೇಂದ್ರ ಮೋದಿ ಅವರು ಇವರು ಬಂದಾಗ, ಯಾರು ದೇವೇಗೌಡರು ಬಂದಾಗ ಏನ್ ಹಿಂಗೆ ಹೇಳಿದಿರಿ ಹಂಗೆ ಹೇಳಿದ್ರೆ ಮಾತಾಡಲಿಲ್ಲ. ಅವರ ಕಾರ್ ಬಳಿ ಹೋಗಿ ಅವರನ್ನ ಕರ್ಕೊಂಬಂದು ಕೈ ಹಿಡ್ಕೊಂಡು ಕರ್ಕೊಂಬಂದು ಎಲ್ಲವೂ ನಡೆದದ್ದೇ ಘಟನೆ ಅಲ್ವಾ? ಹಾಗೇನೆ ಅದೊಂದು ಉದಾಹರಣೆ. ಈಗ ಡಿ ಕೆ ಶಿವಕುಮಾರ್ ಅವರು ಉತ್ತರ ಪ್ರದೇಶ ಸರ್ಕಾರ ಮಾಡಿದ ಒಳ್ಳೆ ಕೆಲಸವನ್ನ ಶ್ಲಾಘನೆ ಮಾಡಿದ್ದು, ಇದೆಲ್ಲ ನಡೀಬೇಕ್ರಿ. ನಾವು ಭಾರತ ದೇಶದ ಸಾಧನೆಯನ್ನು ಹೇಳದೆ ಇನ್ಯಾರ್ದು ಹೇಳಬೇಕು? ಆ ಊರಿಗೆ ಬೇಕಿರುವಂತ ಒಂದು ಠಾಣೆ ಇದನ್ನೇನು ಬೆಳಗಾವಿ ಕೊಡಕ್ಕಾಗತ್ತಾ? ಇದನ್ನೇನು ತುಮಕೂರು ಕೊಡಕ್ಕಾಗತ್ತಾ? ಆ ಊರವ್ರಿಗೆ ಮಾತ್ರ. ಕಳಕಪ್ಪ ಬಂಡಿ ಅವರಿಗೆ ಓಟ್ ಹಾಕಿದವ್ರಿಗೂ ಸಿಗುತ್ತೆ, ಜಿ ಎಸ್ ಪಾಟೀಲ್ ಓಟ್ ಹಾಕಿದವ್ರಿಗೂ ಸಿಗುತ್ತೆ. ನನ್ನ ಕಲೀಗ್ ಇದ್ದಾರೆ ಮಂಜು ಪತ್ತಾರ್. ಎಸ್ ಮಂಜು, ಇದು ಕ್ರೆಡಿಟ್ ವಾರ ಅಥವಾ ಡಿಲೇ ಆಗ್ತಾ ಇರೋದು 22 ಏನು ಕೆಲಸಗಾರರನ್ನ ನಿಯುಕ್ತಿ ಮಾಡಬೇಕು ಅನ್ನುವಂತ ಹಿನ್ನಡೆಯಿಂದಲ್ಲ? ಯಾಕೆ, ಹೇಗೆ, ಇದು ಯಾರು ಮಾಡಬೇಕೀಗ? ಯಾರೆಲ್ಲ ವ್ಯಾಪ್ತಿಗೆ ಬರ್ತಾರೆ? ಕಾಲ್ ಫಾರ್ ಎಲ್ಲ ಯಾರು ಮಾಡಬೇಕು? ಹೌದು ಜಯಪ್ರಕಾಶ್ ಶೆಟ್ಟಿ ಏನಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣ ಸುಮಾರು 9 ವರ್ಷ ಆಯಿತು ತಾಲೂಕಾಗಿ. ಇದರಲ್ಲಿ ಏನು ಅಲ್ಲಿರುವಂತಹ ಮಾಜಿ ಶಾಸಕರಾದಂತಹ ಕಳಕಪ್ಪ ಬಂಡಿ ಆಗಿರ್ಬೋದು ಮತ್ತು ಜಿ ಎಸ್ ಪಾಟೀಲ್ ಅವರು ಒಂದು ಬಾರಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಆದರೆ ಇದು ಕಳಕಪ್ಪ ಬಂಡಿ ಅವರ ಕಾಲದಲ್ಲಿ ಒಂದು ಅಗ್ನಿಶಾಮಕ ಠಾಣೆಗೆ ಚಾಲನೆ ಕೊಟ್ಟಲಾಗಿತ್ತು. ಅದು 3 ಕೋಟಿ ವೆಚ್ಚದಲ್ಲಿ ಇವಾಗ ಸಂಪೂರ್ಣವಾಗಿ ಕಾಮಗಾರಿ ಮುಗಿದು ಉದ್ಘಾಟನೆ ಭಾಗ್ಯ ಕಾಣಬೇಕಾಗಿದೆ. ಆದರೆ ಈವರೆಗೂ ಕೂಡ ಜೆ ಎಸ್ ಪಾಟೀಲ್ರು ಅಷ್ಟೊಂದು ಮುತುವರ್ಜಿ ವಹಿಸ್ತಾ ಇಲ್ಲ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಹಿಂದಿನ ಶಾಸಕರು ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿಯೋ ಅಥವಾ ಮಂಜು ಪತ್ತಾರ್ ಈಗ ಒಬ್ಬ ಪತ್ರಕರ್ತನಾಗಿ ನಾವು ಹೆಂಗೆ ಅಂತಂದ್ರೆ, ಆರೋಪ ಕೇಳಿ ಬಂದಿದ್ದು ಯಾರಿಂದ? ಬಿಜೆಪಿಯವರ ಕಡೆಯ ಕಾರ್ಯಕರ್ತರಿಂದಲೋ ಜನಸಾಮಾನ್ಯರಿಂದ ಬರ್ತಾ ಇದೆಯೋ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಬಿಜೆಪಿಯಿಂದ ಕೆಲಸ ಆಗಿಲ್ಲ ಅಂದ್ರೆ ಹೇಳ್ತಾ ಇರ್ತಾರೆ, ನೋಡ್ರಿ ಮಾಡಿಲ್ಲ ಅಂತ. ಅದಲ್ಲ ಕಂಪ್ಲೇಂಟ್. ಅಥವಾ ಕಳಕಪ್ಪ ಬಂಡಿಯ ಫಾಲೋವರ್ಸ್ ಹೇಳ್ಬೋದು, ನೋಡ್ರಿ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅದು ಅಲ್ಲ ಕಂಪ್ಲೇಂಟ್. ಯಾವುದೇ ಪಕ್ಷವನ್ನು ನೋಡದೆ ನಮ್ಗೆ ಬೇಕ್ರಿ ಅಂತ ಒಂದು ಊರಿನ ಕೆಲವು ಘಟಾನುಘಟಿಗಳಿರ್ತಾರೆ, ಅವರದ್ದೇನು ಮಾತು ಅಂತ. ನನಗೆ ಪಕ್ಷದ ಹಿಂಬಾಲಕರು ಮುಂಬಾಲಕರದೆಲ್ಲ ಬೇಕಾಗಿಲ್ಲ. ಅಲ್ಲಿ ಜನಗಳಿಗೇನು ಬೇಕು ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಜನಗಳು ಹೇಳ್ತಾ ಇದ್ದಾರಾ ಅಥವಾ ಪಕ್ಷದ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರಾ? ಕಳಕಪ್ಪ ಬಂಡಿಯವರ ಫಾಲೋವರ್ಸ್ಗಳು ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅಥವಾ ಏನು ಬೇರೆಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಗೆ ಅವಮಾನ ಮಾಡಬೇಕು ಅಂತ ಹೇಳೋದ್ರಲ್ಲಿ ಅದರ ಅರ್ಥ ಇಲ್ಲ. ನಾನು ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀನಿ. ನನಗೆ ಇಂಥ ಟೀಕೆ ಟಿಪ್ಪಣಿಗಳು ಇಷ್ಟ ಆಗಲ್ಲ. ಸರಿನೋ ತಪ್ಪ ಹೇಳಬೇಕು, ಅದು ನಿಮ್ಮಿಂದ ನಾನು ಬಯಸ್ತಾ ಇದ್ದೀನಿ ಕೂಡ. ಹೇಳಿ. ಹೌದು, ಏನಂತಂದ್ರೆ ಇದು ಇವಾಗ ಉದ್ಘಾಟನೆ ಆಗಬೇಕಂತ ಕಳೆದ 6 ತಿಂಗಳಿಂದ ಕಟ್ಟಡ ಸಂಪೂರ್ಣವಾಗಿ ಮುಗಿದಿದೆ. ಆದರೆ ಈವರೆಗೂ ಕೂಡ ಇಲ್ಲಿ 2 ಏನು ಅಗ್ನಿಶಾಮಕ ವಾಹನಗಳು ಬೇಕಾಗಿದ್ದಾವೆ, 22 ಸಿಬ್ಬಂದಿಗಳು ಬೇಕಾಗಿದ್ದಾವೆ. ಇದನ್ನು ನಿಯೋಜನೆ ಮಾಡಬೇಕಾಗಿದ್ದು ಸರ್ಕಾರ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಕೆಲಸ ಸರ್ಕಾರ ಅಂದ್ರೆ ಹೆಂಗೆ? ಸಿದ್ದರಾಮಯ್ಯನ, ಗೃಹ ಇಲಾಖೆನ, ಪರಮೇಶ್ವರ, ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿಯ ಎಡಿಜಿಪಿನೋ ಯಾರು? ಆ ಲೆಟರ್ಗಿರಿ ಹೆಂಗ್ ಹೋಗ್ಬೇಕು ಅದು ಇಂಪಾರ್ಟೆಂಟ್ ನನಗೆ. ಈಗ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ರೆಡಿ ಮಾಡ್ಬೇಕಾ ಲೆಟರ್ನ? ಇಷ್ಟು ಜನ ಬೇಕು ಅಂತೇಳಿ ಅವ್ರು ಯಾರು ಕಳಿಸಬೇಕು? ಕೇಂದ್ರ ರಾಜ್ಯ ಗೃಹ ಇಲಾಖೆಗ ಹೆಂಗೆ? ಅಥವಾ ಜಿಲ್ಲಾಧಿಕಾರಿ ರಲ್ಲಿ ಬರ್ತಾರಾ ಹೆಂಗೆ? ಅಥವಾ ತಹಶೀಲ್ದಾರ್ ಬರ್ತಾರಾ? ಆ ಪ್ರೊಸೀಜರ್ ಏನು? ಆ ಪ್ರೊಸೀಜರ್ನ ಮಹತ್ವ ಏನು ಅಂತ ನನಗೆ ಬೇಕಿರೋ.
ಹೌದು, ಏನಂತಂದ್ರೆ ಇದು ಗದಗ ಜಿಲ್ಲೆಯ ಏನು ಗಜೇಂದ್ರಗಡ ತಾಲೂಕಿನ ಅಗ್ನಿಶಾಮಕ ಠಾಣೆ ಇದು ಹುಬ್ಬಳ್ಳಿ ವ್ಯಾಪ್ತಿಗೆ ಸಂಬಂಧಪಡುತ್ತೆ. ಹುಬ್ಬಳ್ಳಿಯಿಂದ ಏನು ಬೆಂಗಳೂರಿಗೆ ಡಿಐಜಿ ರವಿಚಂದ್ರನ್ ಅವರೇನಿದ್ದಾರೆ ಅವರ ಮುಖಾಂತರ ಇದು ಹೋಗಬೇಕಾಗತ್ತೆ. ಗೃಹ ಸಚಿವರಿಗೆ ಹೋಗಿ ಗೃಹ ಸಚಿವರೇ ಖುದ್ದಾಗಿ ನೇಮಕ ಮಾಡುವಂತ ಆದೇಶ ಮಾಡಬೇಕಾಗತ್ತೆ. ಏನಂದ್ರೆ 2 ಅಗ್ನಿಶಾಮಕ ವಾಹನ ಮತ್ತು 22 ಸಿಬ್ಬಂದಿಗಳ ನಿಯೋಜನೆ ಮಾಡಬೇಕು. ಆದ ನಂತರನೂ ಕೂಡ ಇಲ್ಲೇ ತಾತ್ಕಾಲಿಕವಾಗಿ ಬೇರೆ ಬೇರೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳನ್ನಾದರೂ ಕೂಡ ಇಲ್ಲಿಗೆ ಹಾಕಿ ಇದನ್ನು ಉದ್ಘಾಟನೆ ಮಾಡಿ ಅಲ್ಲಿಯ ಜನರಿಗೆ ಸೇವೆ ಕಲ್ಪಿಸಿಕೊಡಲು ಕೂಡ ಎಲ್ಲ ವ್ಯವಸ್ಥೆ ಕೂಡ ಮಾಡಬೇಕಾಗತ್ತೆ. ಹೀಗಾಗಿ ಇದೊಂದು ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಇಲಾಖೆ ಏನಿದೆ ಇವರು ಮುತುವರ್ಜಿ ವಹಿಸಿ ಮಾಡಬೇಕಾಗತ್ತೆ. ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ಒಂದು ಉದ್ಘಾಟನೆ ಮಾಡಿ ಅದರ ಬಗ್ಗೆ ಪತ್ರ ವ್ಯವಹಾರ ಆಗಿದೆಯಾ? ಯಾರು ಹುಬ್ಬಳ್ಳಿ ಮುಖಾಂತರ ರವಿಚಂದ್ರನ್ ಅವರಾಗ್ಲಿ ಅದರ ಬಗ್ಗೆ ಪತ್ರ ಬರೆದಿದ್ದಾರಾ? ಏನಾದ್ರೂ ಬೇಕಲ್ಲ ಇದಕ್ಕೆ ಬೇಕು ಅಂತೇಳಿ ಅವ್ರಿಗೇನು ಆಗ್ಬೇಕಾಗಿಲ್ಲ ಯಾರಿಗೂ ಕೂಡ. ಇದೊಂದು ರೆಡಿ ಆದಾಗ ನೋಡಿ ಇದಕ್ಕೆ ಒಬ್ಬ ಸಿಬ್ಬಂದಿ ಬೇಕು, ಇಷ್ಟು ಸಿಬ್ಬಂದಿ ಬೇಕು, ಮಾಡಿಕೊಟ್ರೆ ಒಳ್ಳೇದು. ಒಬ್ಬ ಅಗ್ನಿಶಾಮಕ ಠಾಣಾಧಿಕಾರಿ, 2 ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, 6 ಪ್ರಮುಖ ಅಗ್ನಿಶಾಮಕ ಸಿಬ್ಬಂದಿ, ಒಟ್ಟು 22 ಹುದ್ದೆಗಳನ್ನು ನಿಯೋಜನೆ ಮಾಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದಿರ್ಬೇಕಲ್ಲ. ಆ ಪತ್ರ ಬರೆದ್ರೆ ನಮ್ಗೆ ಹೇಳ್ಬೋದಲ್ಲ ಇಲ್ಲಿ ತನಕ ಹೋಗಿದೆ, ಯಾರ ಬಳಿಗೆ ಹೋಗಿದೆ ಅಂತೇಳಿ. ಆ ಟೇಬಲ್ ಯಾರ ಟೇಬಲ್ ಮೇಲೆ ಇದೆ ಅಂತ ಬೇಕಲ್ಲ. ಮಟ್ಟಿಗೆ ಹೋಗಿದೆ ಜಯಪ್ರಕಾಶ್ ಶೆಟ್ಟಿ ಅವರು. ಓಕೆ, ಆಲ್ರೆಡಿ ಬರ್ದಿರಬಹುದು ಅಂತೇಳಿ. ಹಾಗಿದ್ರೆ ಗೃಹ ಇಲಾಖೆಯ ಬಳಿ ಹುಬ್ಬಳ್ಳಿ ಅಧಿಕಾರಿಗಳು ಹೇಳುವ ಹೇಳಿ. ಅಂದ್ರೆ ಈಗಾಗಲೇ ಇಲ್ಲಿ ಇರುವಂತ ಸಿಬ್ಬಂದಿಗಳು ಯಾವ ರೀತಿ ಸಿಬ್ಬಂದಿಗಳಿರಬೇಕು ಮತ್ತು ಠಾಣಾ ಅಧಿಕಾರಿಗಳಾಗಿರ್ಬೋದು, 2 ಸಹಾಯಕ ಸಿಬ್ಬಂದಿಗಳಾಗಿರ್ಬೋದು, 22 ಹುದ್ದೆಗಳು ಬೇಕಾಗಿರುತ್ತೆ. ಇವುಗಳು ಮತ್ತು ಸೇರಿದಂತೆ 2 ಅಗ್ನಿಶಾಮಕ ವಾಹನಗಳು ಬೇಕೆ ಅಂತ ಹೇಳಿ ಈಗಾಗಲೇ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವಿಭಾಗ ಬೆಂಗಳೂರಿಗೂ ಕೂಡ ಇಲ್ಲಿಯ ಅಧಿಕಾರಿಗಳು ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಅವರಿಗೆ ಅನುಮತಿ ಕೊಡಬೇಕು. ಎಗ್ರಿ ಮಂಜು, ಎಗ್ರಿ. ಆದ್ರೆ ಆ ಸಂದರ್ಭದಲ್ಲಿ ಏನಿರುತ್ತೆ, ನಮಗೂ ಕೂಡ ಬಹಳ ಸುಲಭ ಏನಪ್ಪಾ ಅಂತಂದ್ರೆ, ಅಂತ ಒಂದು ಪತ್ರ ಮುಖೇನ ವ್ಯವಹಾರ ಆಗಿದ್ರೆ ಆ ಪತ್ರದ ಕಾಪಿಗಳು ನಮಗೆ ಸಿಕ್ಕಿದ್ರೆ ಬಹಳ ಈಸಿ ಆಗುತ್ತೆ. ನೋಡಿ, ಇಷ್ಟನೇ ತಾರೀಕು ಬರ್ದಿದ್ದಾರೆ, ಇವರು ಬೇಕು ಅಂತ ಬರ್ದಿದ್ದಾರೆ, ಇವರೇ ಬರ್ದಿದ್ದಾರೆ, ಇದು ಎಲ್ಲಿದೆ, ಟು ಹೂಮ್ ಅಂತ ಬರ್ದಿರ್ತಾರೆ. ಆಗ ಅವರನ್ನು ಪ್ರಶ್ನೆ ಮಾಡೋಕೆ ನಮಗೆ ಈಸಿ ಆಗುತ್ತೆ. ಅಥವಾ ಇಲ್ಲಿ ನಮ್ಮ ಯಾರ್ದಾದ್ರು ರಿಪೋರ್ಟರ್ಗಳು ಇದ್ರೆ ಆ ಕಾಪಿಯನ್ನು ತಗೊಂಡೋಗಿ, ನೋಡಿ ಸರ್ ಹಿಂಗೊಂದು ಸಮಸ್ಯೆ ಆಗಿದೆ, ಬರ್ದಿದ್ದಾರಂತೆ, ನೀವು ಮಾಡಿಸ್ಕೊಡಿ ಅಂತ ಕೇಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಏನೋ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ರಿಪೋರ್ಟ್ಗೆ. ಈಗ ಒಂದು ಬ್ರೇಕ್. ಓಕೆ, ಜಿಲ್ಲಾಧಿಕಾರಿಗಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಶ್ರೀಧರ್ ಸರ್ ನಮಸ್ತೆ. ಯಾರು ಸರ್? ನಾನು ಜಯಪ್ರಕಾಶ್ ಶೆಟ್ಟಿಯಿಂದ ಸರ್, ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ. ಏನು ಸರ್, ಒಂದು ಅಲ್ಲಿ ನಮ್ಮ ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಸರ್. ಒಂದ್ ನಿಮಿಷ, ನಾನಿಲ್ಲ ಫಂಕ್ಷನ್ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಯಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗಾಗಲೇ ಅದರ ಸಂಬಂಧಪಟ್ಟವರ ವಿಚಾರಕ್ಕೆ ಅದನ್ನ ತಂದಿದ್ದೀನಿ. ಅಂದ್ರೆ ಆಲ್ರೆಡಿ ಪತ್ರ ಬರೆದಿದ್ದಾರೆ ಅಂತೇಳಿ. ಆ ಪತ್ರಗಳು ಸಿಕ್ಕಿದ್ರೆ ನಮಗೆ ಬಹಳ ಈಸಿ ಇರ್ತದೆ. ಈ ತರ ಪತ್ರ ಬರೆದಿದ್ದಾರೆ, ಯಾರಿಗೆ ಪತ್ರ ಬರೆದಿದ್ದಾರೆ, ಇನ್ನು ಯಾರು ಅದನ್ನ